ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನಿವತ್ತು ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಆಗಿ ಒಂದು ಸಿಂಪಲ್ ಆಗಿ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬೋದು. 3 ಇಂಗ್ರೀಡಿಯೆಂಟ್ಸ್ ಬಳಸಿ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮಾಡಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಕೊಡ್ಬೋದು, ಬೇಗನೆ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಇಲ್ಲಿ ನಾನು 150 ಗ್ರಾಮ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನೆಟ್ ತೊಗೊಂಡಿದ್ದೀನಿ. ಬಾದಾಮು ಓವರ್ ನೈಟು ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಬಂದು 200 ಗ್ರಾಮ್ ಆಗೋಷ್ಟು ಬೇಕಾಗುತ್ತೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನು ಓವರ್ ನೈಟ್ ನೆನೆಸಿ ಇಟ್ಕೊಂಡಿದ್ನಲ್ಲ ಬಾದಾಮನ್ನ, ಇದು ಸಿಪ್ಪೆ ಏನಿದೆ ಇದನ್ನೆಲ್ಲ ನಾನು ಈ ಥರ ತೆಗಿತಾ ಇದ್ದೀನಿ. ಈ ಥರ ನಾವು ನೆನೆಸಿರುವಂತಹ ಬಾದಾಮನ್ನ ಬಳಸಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ನಮಗೆ ಟೈಮ್ ಇಲ್ಲ, ದಿಢೀರಾಗಿ ಮಾಡ್ಕೋಬೇಕು ಅಂದರೆ ನೀವು ಇದೇ ಬಾದಾಮನ್ನ ಬಿಸಿ ನೀರಲ್ಲಿ ನೀವೊಂದು 10 ನಿಮಿಷ ಅದನ್ನ ಬಿಸಿ ನೀರಲ್ಲಿ ನೆನೆಯೋಕೆ ಬಿಟ್ಟರೆ ನಾವು ಈ ಥರ ಬೇಗನೆ ಸಿಪ್ಪೆನ ತೆಗಿಬೋದು. ನೋಡಿದ್ರಲ್ಲ, ಇದೇ ರೀತಿ ನಾನು ಎಲ್ಲನೂ ಈ ಥರ ತೆಗ್ದು ಇಟ್ಕೊಂಡಿದ್ದೀನಿ. ಇವಾಗ ನಾನೊಂದು ಬೌಲ್ನ ತೊಗೊಂಡಿದ್ದೀನಿ. ಇವಾಗ ಈ ಬೌಲ್ಗೆ ನಾನು ಡೆಸಿಕೇಟೆಡ್ ಕೊಕೊನೆಟ್ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಇದಕ್ಕೆ ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟು ಯಾವ ರೀತಿ ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 150 ಗ್ರಾಮ್ ಡೆಸಿಕೇಟೆಡ್ ಕೊಕೊನೆಟಿಗೆ ಕಂಡೆನ್ಸ್ ಮಿಲ್ಕ್ ಬಂದು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. 200 ಗ್ರಾಮ್ ತೊಗೊಂಡಿರೋದು ಕಂಡೆನ್ಸ್ ಮಿಲ್ಕು. ಇದರಲ್ಲಿ ನೀವು ಒಂದು ಸತಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಿಮಗೆ ಅದು ಕಂಡೆನ್ಸ್ ಮಿಲ್ಕ್ ಬೇಕು ಅಂತ ಅಂದರೆ ನೀವು ಮತ್ತೆ ಹಾಕ್ಕೊಬೋದು. ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಸ್ವೀಟು ಸಹ ನಮಗೆ ಜಾಸ್ತಿ ಸ್ವೀಟ್ ಬೇಡ ಅಂತಂದರೆ ನೀವು ಇಷ್ಟೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ಸ್ವೀಟು ನಮಗಿನ್ನ ಬೇಕು ಅಂದರೆ ಕಂಡೆನ್ಸ್ ಮಿಲ್ಕ್ ಇನ್ನೂ ಹಾಕ್ಕೋಬೋದು. ಇವಾಗ ನಾನು ಕೈಯಲ್ಲೇ ಚೆನ್ನಾಗಿದೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇಲ್ಲಾಂದರೆ 5 ನಿಮಿಷ ಆದರೂ ನೀವು ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಟ್ಟರೆ ಅದು ಫುಲ್ಲು ಚೆನ್ನಾಗಿ ಹೀರ್ಕೊಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಈ ಥರ ಮಧ್ಯದಲ್ಲಿ ಈ ಥರ ಬಾದಾಮನ್ನ ಇಟ್ಕೊಂಡು ಈ ಥರ ನಾನು ಉಂಡೆನ ಕಟ್ತಾ ಇದ್ದೀನಿ. ಆವಾಗ ನಮಗೆ ತಿನ್ನುವಾಗ ಬಾದಾಮ್ ಸಿಗ್ತಾಯಿದ್ರೆ ಬಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ನೀಟಾಗಿ ಈ ಥರ ಉಂಡೆ ಕಟ್ಟಿ ಇದ್ಮೇಲೆ ಡೆಸಿಕೇಟೆಡ್ ಕೊಕೊನೆಟ್ ನಾನು ಸಪ್ರೇಟಾಗಿ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೆ. ಇದನ್ನು ನಾವು ಇದೇ ಥರ ನೀಟಾಗಿ ರೋಲ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅವಾಗ ನಾವು ಟೇಸ್ಟ್ ಮಾಡಿದಾಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿದ್ರಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಇದೇ ರೀತಿಯೇ ನಾನು ಎಲ್ಲನೂ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು 3 ಇಂಗ್ರೀಡಿಯೆಂಟ್ಸ್ ಬಳಸಿ ಎಷ್ಟು ಬೇಗ ಒಂದು ಸ್ವೀಟ್ ರೆಸಿಪಿ ಮಾಡ್ಬೋದು ಅಂತ. ನಮಗೆ ಟೈಮ್ ಇಲ್ಲ ಅಂದಾಗ ಈ ಥರ ಸ್ವೀಟ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದೇ ರೀತಿ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ನಾನು ಉಂಡೆನ ಕಟ್ತಾ ಇದ್ದೀನಿ. ಇವಾಗ ಇದೇ ಥರ ಮೀಡಿಯಮ್ ಸೈಜಲ್ಲಿ ಎತ್ಕೊಂಡು ಮಿಡಲಲ್ಲಿ ಈ ಥರ ಸೆಂಟರಲ್ಲಿ ನಾವು ಬಾದಾಮನ್ನ ಇಟ್ಕೊಂಡು ನಾವು ಚೆನ್ನಾಗಿ ಇದೇ ಥರನೇ ನಾವು ಉಂಡೆ ಕಟ್ಕೋಬೇಕು. ಇದಾದಮೇಲೆ ನಾನು ಈ ಥರ ಡೆಸಿಕೇಟೆಡ್ ಕೊಕೊನೆಟ್ ಪೌಡರಲ್ಲಿ ರೋಲ್ ಮಾಡ್ಕೊತಾ ಇದ್ದೀನಿ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಮತ್ತಷ್ಟು ಈಸಿ ರೆಸಿಪೀಸ್ಗೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗಾದರೆ ಮಾತ್ರ ನಾವು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ಎಲ್ಲನೂ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ನನಗೆ ಒಂದು 11 ಆದರೂ ಬಂದಿದೆ. ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ಥರ ನಿಮ್ಗೆ ಈಸಿ ರೆಸಿಪೀಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಇವಾಗನೇ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.